ಜಯಚಂದ್ರ ನಿವಾಸಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು 9 ಕೆಜಿ ಚಿನ್ನಾಭರಣ ಪತ್ತೆಯಾಗಿತ್ತು. ಸುಮಾರು 5 ಕೋಟಿ ಮೌಲ್ಯದ 9 ಕೆಜಿ ಚಿನ್ನಾಭರಣ ಪತ್ತೆಯಾಗಿತ್ತು. ಹಾಗಾಗಿ 5.7 ಕೋಟಿ ರೂಪಾಯಿ 2,000 ಮುಖಬಲಿಯ ನೋಟುಗಳು ಪತ್ತೆಯಾಗಿತ್ತು. 90 ಲಕ್ಷ ರೂಪಾಯಿ ಹಳೆ ನೋಟುಗಳು ಪತ್ತೆಯಾಗಿವೆ. ತನಿಖೆಯಲ್ಲಿ 152ಕ್ಕೂ ಹೆಚ್ಚು ಲೆಕ್ಕಕ್ಕೆ ಸಿಗದ ಆಸ್ತಿ ದಾಖಲೆಗಳನ್ನು ಈಗಾಗಲೇ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆದಾಯ ತೆರಿಗೆ ಇಲಾಖೆಯ ಅಧಿಕೃತ ಮಾಹಿತಿ ಈಗ ಹೊರಬಿದ್ದಿರುವಂತದ್ದು. ಅದು ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು ಹಾಗೆಯೇ 9 ಕೆಜಿ ಚಿನ್ನಾಭರಣ ಪತ್ತೆಯಾಗಿರುವಂತದ್ದು. ಸುಮಾರು 5 ಕೋಟಿ ಮೌಲ್ಯದ 9 ಕೆಜಿ ಚಿನ್ನಾಭರಣ ಪತ್ತೆಯಾಗಿರುವ ಬಗ್ಗೆ ಅಧಿಕಾರಿಗಳು ಅಧಿಕೃತವಾದಂತಹ ಮಾಹಿತಿಯನ್ನು ಹೊರಹಾಕಿದ್ದಾರೆ. 5.7 ಕೋಟಿ ರೂಪಾಯಿ 2,000 ಮುಖಬಲಿಯ ಹೊಸ ನೋಟುಗಳು ಪತ್ತೆಯಾಗಿರುವಂತದ್ದು. ಇನ್ನು 90 ಲಕ್ಷ ರೂಪಾಯಿ ಹಳೆ ನೋಟುಗಳು ಪತ್ತೆಯಾಗಿವೆ. ತನಿಖೆಯಲ್ಲಿ 152ಕ್ಕೂ ಹೆಚ್ಚು ಲೆಕ್ಕಕ್ಕೆ ಸಿಗದಿರುವಂತಹ ಆಸ್ತಿಯ ದಾಖಲೆಗಳನ್ನ ಈಗಾಗಲೇ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ದಾಳಿ ಏನು ನಡೆದಿತ್ತು? ಈ ದಾಳಿ ವೇಳೆ ಎಷ್ಟು ಒಂದು ಆಸ್ತಿಯನ್ನ ಇರಬಹುದು ಅಥವಾ ದುಡ್ಡನ್ನ ಈಗ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಏನು ಸತತ 20 ಗಂಟೆಗಳ ಕಾಲ ಐಟಿ ದಾಳಿ ಮಾಡಲಾಗಿತ್ತು. ಏನು ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪ ಅವರ ಮನೆ ಮೇಲೆ ದಾಳಿ ಮಾಡಲಾಗಿತ್ತು. ಏನು ಈ ಇಬ್ಬರು ಅಧಿಕಾರಿಗಳು ರಾಜ್ಯ ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ಪ್ರಭಾವಿ ಅಧಿಕಾರಿಗಳಾಗಿದ್ದಾರೆ. ಈಗ ಒಟ್ಟಾರೆಯಾಗಿ ಐಟಿ ಇಲಾಖೆಯಿಂದ ಈಗಾಗಲೇ ಹೊರತಂದಿರುವಂತಹ ಮಾಹಿತಿಗಳೇನಪ್ಪಾ ಅಂತಂದ್ರೆ 3 ವಿಚಾರವಾಗಿ ನೋಡಬಹುದು ನಾವು. ಏನು ಮೊದಲನೇದಾಗಿ ಆಸ್ತಿ, ಸುಮಾರು 152 ಕೋಟಿಗೂ ಹೆಚ್ಚು ಮೌಲ್ಯದ ಲೆಕ್ಕಕ್ಕೆ ಸಿಗದಷ್ಟು ಆಸ್ತಿಗಳು ಈಗ ಚಿಕ್ಕರಾಯಪ್ಪ ಹಾಗೂ ಜಯಚಂದ್ರ ಬಳಿ ಇರುವಂತದ್ದು. ಈ ಮಾಹಿತಿಯನ್ನ ಈಗಾಗಲೇ ಐಟಿ ಅವರು ಹೊರಗೆ ತೆಗೆದಿರುವಂತದ್ದು. ಆದ್ರೆ ಈ ಒಂದು 152 ಕೋಟಿಯಷ್ಟು ಮೌಲ್ಯವನ್ನ ಅವರೇ ಏನು ಈಗ ಅಧಿಕಾರಿಗಳ ಮನೆ ಮೇಲೆ ಐಟಿ ರೈಡ್ ಮಾಡಲಿದೆ ಅಂತಹ ಅಧಿಕಾರಿಗಳಾಗಿರುವಂತಹ ಜಯಚಂದ್ರ ಹಾಗೂ ಚಿಕ್ಕರಾಯಪ್ಪನವರು ಒಪ್ಕೊಂಡಿರುವಂತದ್ದು. ಆದ್ರೆ ಐಟಿ ಅವರ ಮೂಲಗಳ ಪ್ರಕಾರ ಅವರು 500 ಕೋಟಿಯಷ್ಟು ಮೊತ್ತದ ಅಕ್ರಮ ಆಸ್ತಿಯನ್ನ ಬಯಲಿಗೆಳೆಯುವ ಒಂದು ಸಾಧ್ಯತೆಗಳಿವೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಂತರ ಚಿನ್ನದ ಲೆಕ್ಕಕ್ಕೆ ಬಂದ್ವಿ ಅಂತ ಅಂದ್ರೆ ಸುಮಾರು 7 ಕೆಜಿಯಷ್ಟು ಚಿನ್ನದ ಗಟ್ಟಿ ಹಾಗೂ 9 ಕೆಜಿಯಷ್ಟು ಚಿನ್ನದ ಆಭರಣಗಳನ್ನ ಈಗಾಗಲೇ ಐಟಿ ಅವರು ವಶಪಡಿಸಿಕೊಂಡಿರುವಂತದ್ದು. ಜೊತೆಗೆ ಏನು ಹಣದ ವಿಚಾರಕ್ಕೆ ಬಂದರೆ ಸುಮಾರು 5.7 ಕೋಟಿಯಷ್ಟು ಹೊಸ 2,000 ರೂಪಾಯಿ ನೋಟುಗಳನ್ನ ಐಟಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 90 ಲಕ್ಷ ಮೌಲ್ಯದ ಹಳೆ ನೋಟುಗಳನ್ನ ಅಂದ್ರೆ ಏನು ಸುಮಾರು 5.7 ಕೋಟಿಯಷ್ಟು ಹಣ ಹೊಸ ನೋಟುಗಳು, 2,000 ರೂಪಾಯಿ ಬೆಲೆಯ ಹೊಸ ನೋಟುಗಳು ಈ ಅಧಿಕಾರಿಗಳಿಗೆ ಹೇಗೆ ಬಂದು ಸೇರಿತು ಅನ್ನೋದೇ ಇಲ್ಲಿ ಮುಖ್ಯವಾದ ಪ್ರಶ್ನೆ ಆಗಿರುವಂತದ್ದು ಶ್ರುತಿ. ಈ ಒಂದು ಹಿನ್ನೆಲೆಯಲ್ಲಿ ನೋಡ್ತಲೇ ಹೋದ್ರೆ ಏನು ಸಾಮಾನ್ಯ ಜನರು 2,000 ರೂಪಾಯಿಗಳನ್ನ ಮಾತ್ರ ಎಟಿಎಂ ಡ್ರಾ ಮಾಡಕ್ ಸಾಧ್ಯ ಆಗುತ್ತೆ. ಜೊತೆಗೆ ಬ್ಯಾಂಕ್ಗಳಿಗೆ ಗಂಟೆಗಟ್ಟಲೆ ಕ್ಯೂ ನಿಂತು ಹೋದ್ರೆ ಸಿಗೋದು 4,000 ಮಾತ್ರ. ಅಂತದ್ರಲ್ಲಿ ಈ ಅಧಿಕಾರಿಗಳ ಮನೆಗೆ ಸುಮಾರು 5.7 ಕೋಟಿಯಷ್ಟು ಹಣ ಹೇಗೆ ಬಂತು ಹೊಸ ನೋಟುಗಳು ಅನ್ನೋದು ಈಗಾಗಲೇ ಒಂದು ತನಿಖೆಯನ್ನು ಆರಂಭಿಸಿರುವಂತಹ ಐಟಿ ಅಧಿಕಾರಿಗಳು, ಏನು RBI ಕೂಡ ಇವರು ಕೇಳ್ಕೊಂಡಿರುವಂತದ್ದು. ಏನು ಇಲ್ಲಿ ಸಿಕ್ಕಿರುವಂತ ಹೊಸ ನೋಟುಗಳಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಏನು ಯಾವುದೇ ಬ್ಯಾಂಕ್ಗಳಿಗೆ ಹಣವನ್ನ ಕಳಿಸಿದ ನಂತರ ಹೊಸ ನೋಟುಗಳನ್ನು ಕಳಿಸಿದ ನಂತರ RBI ಒಂದು ಸೀರಿಯಲ್ ನಂಬರ್ ಗಳನ್ನ ಮೇಂಟೈನ್ ಮಾಡ್ತಿತ್ತು. ಆ ಒಂದು ಆಧಾರದ ಮೇಲೆ ಈ ಹಣ ಯಾವ ಬ್ಯಾಂಕ್ ಇಂದ ಬಂದಿದೆ ಅನ್ನೋ ಮಾಹಿತಿಯನ್ನ ಕೂಡ ಈಗಾಗಲೇ ಐಟಿ ಅಧಿಕಾರಿಗಳು ಪಡೆದುಕೊಳ್ಳುತ್ತಿರುವಂತದ್ದು. ಜೊತೆಗೆ ಏನು ಮೂಲಗಳ ಪ್ರಕಾರ ತಮಿಳುನಾಡಿನ ಈರೋಡ್ ಬಳಿ ಇರುವ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಿಂದ ಹಣ ಈ 2 ಅಧಿಕಾರಿಗಳೇ ಬಂದು ಸೇರಿದೆ ಅನ್ನೋ ಮಾಹಿತಿಗಳ ಕೂಡ ಈಗಾಗಲೇ ಕೇಳ್ತಿರುವಂತದ್ದು ಶ್ರುತಿ. ಎಸ್ ಪ್ರಜ್ವಲ್, ಈಗ ಸಿಎಂಗೆ ಮತ್ತೊಂದು ರೀತಿಯ ತಲೆನೋವು ಈಗ ಶುರುವಾಗಿರುವಂತದ್ದು. ಇನ್ನೊಂದು ಕಡೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಹಣ ಸಿಗ್ತಾ ಇಲ್ಲ ಅಂತ. ಆದ್ರೆ ಈಗ ದಾಳಿ ವೇಳೆ ಒಬ್ಬೊಬ್ಬ ಭ್ರಷ್ಟರು ಕೂಡ ಹೊರಗಡೆ ಬರ್ತಾ ಇದ್ದಾರೆ ಅಂತ ಅನಿಸ್ತಿಲ್ವಾ? ಖಂಡಿತವಾಗಿ ಶ್ರುತಿ, ಏನು ಸಾಮಾನ್ಯ ಜನರು 2,000 ರೂಪಾಯಿ ಹಣವನ್ನ ಪಡ್ಕೊಳ್ಳೋಕೆ ಎಟಿಎಂ ಮುಂದೆ ದಿನಗಟ್ಟಲೆ ಕ್ಯೂನಲ್ಲಿ ನಿಲ್ತಾರೆ. ಜೊತೆಗೆ ಬ್ಯಾಂಕ್ನಲ್ಲಿ ಸಿಗುವಂತ 4,000 ರೂಪಾಯಿ ಹಣದ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಓಕೆ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇಬ್ಬರು ಭ್ರಷ್ಟ ಅಧಿಕಾರಿಗಳು ಅಮಾನತುಗೊಂಡಿರುವಂತದ್ದು ಈಗ ಬಂದಿರುವಂತಹ ಸದ್ಯದ ಅಪ್ಡೇಟ್. ಯಾಕಂದ್ರೆ ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು 9 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಈ ವೇಳೆ ತನಿಖೆಯಲ್ಲಿ 152ಕ್ಕೂ ಹೆಚ್ಚು ಲೆಕ್ಕಕ್ಕೆ ಸಿಗದ ಆಸ್ತಿಯನ್ನ ಕೂಡ ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಆದ್ರೆ ಈಗ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಕೂಡ ಅಮಾನತು ಮಾಡಲಾಗಿದೆ.
ಗೃಹ ಸಚಿವ ಪರಮೇಶ್ವರ್ ಈಗ ತಾನೇ ಆದೇಶವನ್ನ ಕೊಟ್ಟಿದ್ದಾರೆ. ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಕೋಟಿ ಕೋಟಿ ದುಡ್ಡು ಅವರ ನಿವಾಸಗಳಲ್ಲಿ ಪತ್ತೆ ಆಗಿತ್ತು. ಹಾಗಾಗಿ ಈ ದುಡ್ಡು ಎಲ್ಲಿಂದ ಬಂತು? ಇಲ್ಲಿ ಒಂದು ಅರ್ಥ ಆಗುತ್ತೆ, ಭ್ರಷ್ಟ ಅಧಿಕಾರಿಗಳು ನಮ್ಮ ಮಧ್ಯೆಯೇ ಇದ್ದಾರೆ. ಸಾಕಷ್ಟು ಪ್ರಶ್ನೆಯಾಗಿ ಉಳಿದಿತ್ತು, ಅವ್ರನ್ನ ಡಿಸ್ಮಿಸ್ ಮಾಡ್ತಾರಾ, ಅಮಾನತುಗೊಳಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇತ್ತು. ಆದ್ರೆ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು 9 ಕೆಜಿ ಚಿನ್ನಾಭರಣ ಕೂಡ ಪತ್ತೆ ಆಗಿತ್ತು. ಹಾಗಾಗಿ ಇಬ್ಬರು ಅಧಿಕಾರಿಗಳನ್ನ ಈಗಾಗಲೇ ಅಮಾನತುಗೊಳಿಸಿ ಗೃಹ ಸಚಿವ ಪರಮೇಶ್ವರ್ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನೊಂದು, ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಇನ್ನೊಂದು ಮಾತನ್ನ ಕೂಡ ಹೇಳಿದ್ದಾರೆ. ಅಧಿಕಾರಿಗಳ ಕೃತ್ಯ ವ್ಯವಸ್ಥೆಗೆ ಸಾಕಷ್ಟು ಅವಮಾನ ಕೂಡ ನಮಗಾಗಿದೆ. ಅಧಿಕಾರಿಗಳಿಗೆ ಏನು ಅಷ್ಟೊಂದು ಹಣ ಎಲ್ಲಿಂದ ಬಂತು, ಈ ಬಗ್ಗೆ ತನಿಖೆಯನ್ನ ಕೂಡ ನಡೆಸಲಾಗುತ್ತೆ. ಇನ್ನು ಅಧಿಕಾರಿಗಳು ಸಿಎಂಗೆ ಆಪ್ತರಲ್ಲ ಅನ್ನೋ ಬಗ್ಗೆ ಕೂಡ ಪರಮೇಶ್ವರ್ ಈ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಈಗಾಗಲೇ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಆದೇಶವನ್ನ ಕೊಟ್ಟಿದ್ದಾರೆ. ಈ ವೇಳೆ ಇಬ್ಬರು ಏನು ಭ್ರಷ್ಟ ಅಧಿಕಾರಿಗಳು ಸಿಎಂಗೆ ಆಪ್ತರಲ್ಲ. ಆ ಇಬ್ಬರು ಅಧಿಕಾರಿಗಳಿಗೂ ಕೂಡ ಅಷ್ಟೊಂದು ಹಣ ಎಲ್ಲಿಂದ ಬಂತು, ಈ ಬಗ್ಗೆ ಸೂಕ್ತ ತನಿಖೆ ಕೂಡ ಆಗುತ್ತೆ. ತನಿಖೆ ವೇಳೆ ಯಾರೇ ಭ್ರಷ್ಟರಿದ್ರೂ ಕೂಡ, ಯಾರೇ ತಪ್ಪು ಮಾಡಿದ್ರೂ ಕೂಡ ಅಂಥವರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಬಗ್ಗೆ ಪರಮೇಶ್ವರ್ ಈ ವೇಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು 9 ಕೆಜಿ ಚಿನ್ನಾಭರಣ ಪತ್ತೆಯಾಗಿತ್ತು. ಸುಮಾರು 5 ಕೋಟಿ ಮೌಲ್ಯದ 9 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಮೂಡಿತ್ತು. ಯಾಕಂದ್ರೆ ಇಷ್ಟೊಂದು ದುಡ್ಡು ಹೇಗೆ ಬಂತು, ಅದು ಕೂಡ ಕೋಟಿ ಕೋಟಿ ದುಡ್ಡು ಅವರ ಮನೆಯಲ್ಲಿ ಪತ್ತೆಯಾಗಿತ್ತು. ಇನ್ನು 5.7 ಕೋಟಿ ರೂಪಾಯಿ ಹೊಸ 2,000 ಮುಖಬೆಲೆಯ ನೋಟುಗಳು ಕೂಡ ಅವ್ರ ಮನೆಯಲ್ಲಿ ಪತ್ತೆಯಾಗಿತ್ತು. ಹಾಗಾಗಿ ಇದರ ಹಿಂದೆ ಏನಾದ್ರೂ ಕಾರಣದ ಕೈಗಳ ಕೈವಾಡ ಇತ್ತ? ಹಾಗಾಗಿ ಇಷ್ಟೊಂದು ಹಣ ಬರೋದಕ್ಕೆ ಹೇಗೆ ಸಾಧ್ಯ? ಯಾಕಂದ್ರೆ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ, ದಿನಕ್ಕೆ 2,000 ರೂಪಾಯಿ ಹೊಸ ನೋಟನ್ನ ಪಡೆಯೋದಕ್ಕೆ ಪರದಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ಇಂಥ ಸಮಯದಲ್ಲಿ ಹೇಗೆ ಇಷ್ಟೊಂದು ದುಡ್ಡು ಅವರ ಮನೆಯಲ್ಲಿ ಬಂತು ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಮೂಡಿತ್ತು ಎಲ್ಲರಲ್ಲೂ ಕೂಡ. ಆದ್ರೆ ಈಗ ಗೃಹ ಸಚಿವ ಪರಮೇಶ್ವರ್ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಇನ್ನೊಂದು, ಭ್ರಷ್ಟ ಅಧಿಕಾರಿಗಳೇನಿದ್ದಾರೆ ಅವ್ರು ಯಾರೂ ಕೂಡ ಸಿಎಂಗೆ ಆಪ್ತರಲ್ಲ ಅನ್ನೋ ಬಗ್ಗೆ ಕೂಡ ಪರಮೇಶ್ವರ್ ಮಾತನಾಡಿದ್ದಾರೆ. ತಪ್ಪು ಯಾರೇ ಮಾಡಿದ್ರು ಕೂಡ ಅಂಥವರ ವಿರುದ್ಧ ಸೂಕ್ತ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅಂತ ಪರಮೇಶ್ವರ್ ಮಾತನ್ನ ಹೇಳಿದ್ರು. ಈಗ ಅದಕ್ಕೆ ತಕ್ಕಂತೆ ಅವರು ನಡೆದುಕೊಂಡಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಕೂಡ ಈಗ ಅಮಾನತು ಮಾಡಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಅಷ್ಟೊಂದು ದೊಡ್ಡ ಮೊತ್ತ ಹಣ ಹೇಗೆ ಸಿಕ್ತು, ಆ ಬಗ್ಗೆ ತನಿಖೆ ಆಗಬೇಕು. ತನಿಖೆ ವೇಳೆ ಯಾರೇ ಏನೇ ತಪ್ಪು ಮಾಡಿದ್ರು, ಇದರಲ್ಲಿ ಯಾರೇ ಶಾಮೀಲಾಗಿದ್ರು ಕೂಡ ಅಂಥವರ ವಿರುದ್ಧ ನಾವು ಸೂಕ್ತ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಇವತ್ತು ಮಾತನಾಡಿರುವಂತದ್ದು. ಇಬ್ಬರು ಭ್ರಷ್ಟ ಅಧಿಕಾರಿಗಳು ಸಿಎಂಗೆ ಆಪ್ತರು ಅಂತ ಹೇಳಲಾಗಿತ್ತು. ಆದ್ರೆ ಪರಮೇಶ್ವರ್ ಈಗ ಸ್ಪಷ್ಟಪಡಿಸಿದ್ದಾರೆ, ಇಬ್ರು ಅಧಿಕಾರಿಗಳು ಕೂಡ ಸಿಎಂಗೆ ಅಷ್ಟೊಂದು ಆಪ್ತರೇನು ಅಲ್ಲ ಅನ್ನೋ ಬಗ್ಗೆ ಕೂಡ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡುತ್ತಾರೆ ಇನ್ಪುಟ್ ಹೆಡ್ ಆದಂತಹ ಅಭಿನಂದನ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿನಂದನ್, ನಿಜಕ್ಕೂ ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳಲ್ಲಿ ಅಷ್ಟೊಂದು ದೊಡ್ಡ ಮೊತ್ತ ಪತ್ತೆಯಾಗಿ ದೊಡ್ಡ ಪ್ರಶ್ನೆಯಾಗಿ ಉಳಿದಿತ್ತು ಇನ್ನೂವರೆಗೂ ಕೂಡ. ಪರಮೇಶ್ವರ್ ಈಗ ಅವರಿಬ್ಬರನ್ನ ಕೂಡ ಅಮಾನತು ಮಾಡಿದರೆ, ಹೆಚ್ಚಿನ ಅಪ್ಡೇಟ್ ಏನ್ ಸಿಗ್ತಾ ಇದೆ ಅಂತ? ಶ್ರುತಿ, ಇವತ್ತು ಬೆಳಿಗ್ಗೆ ಉಭಯ ಸದನಗಳು ಕಲಾಪ ಆರಂಭ ಆದ ತಕ್ಷಣ ಏನು ಐಟಿ ದಾಳಿ ಒಳಗಾದಂತ ಅಧಿಕಾರಿಗಳು ಚಿಕ್ಕರಾಯಪ್ಪ ಹಾಗೂ ಎಸ್.ಸಿ. ಜಯಚಂದ್ರ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಉಭಯ ಸದನಗಳಲ್ಲೂ ಪ್ರತಿಪಕ್ಷಗಳು ತನ್ನ ಧ್ವನಿಯನ್ನ ಏರಿಸಿದ್ವು. ಆದ್ರೆ ವಿಧಾನಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಸ್ಪೀಕರ್ ಮುಂದೂಡಿದ್ರು. ಆದ್ರೆ ವಿಧಾನ ಪರಿಷತ್ನಲ್ಲಿ ಪ್ರತಿಪಕ್ಷಗಳು ತಮ್ಮ ಪಟ್ಟನ್ನ ಬಿಡ್ಲಿಲ್ಲ. ಯಾವುದೇ ಕಾರಣಕ್ಕೂ ಒಬ್ಬ ಭ್ರಷ್ಟ ಅಧಿಕಾರಿಯನ್ನ ಸೇವೆಯಲ್ಲಿ ಮುಂದುವರಿಸಬಾರದು, ಅವರನ್ನು ಅಮಾನತು ಮಾಡಬೇಕು ಅಂತ ಹೇಳಿ ಬಿಜೆಪಿಯ ವಿಪಕ್ಷ ನಾಯಕ ಈಶ್ವರಪ್ಪ ಹಾಗೂ ಜೆಡಿಎಸ್ನ ಹೊರಟ್ಟಿ ಸೇರಿದಂತೆ ಪ್ರತಿಪಕ್ಷದ ಎಲ್ಲ ಸದಸ್ಯರು ಇವತ್ತು ವಿಧಾನ ಪರಿಷತ್ ಕಲಾಪದ
ಸಂದರ್ಭದಲ್ಲಿ ಒಂದು ರೀತಿ ಗದ್ದಲವನ್ನೇ ನಿರ್ಮಾಣ ಮಾಡಿದ್ರು. ಕೊನೆಗೆ ಏನು ಸರ್ಕಾರದ ವತಿಯಿಂದ ಪರಮೇಶ್ವರ್ ಈ ಬಗ್ಗೆ ನಾನು ಚರ್ಚೆ ನಡೆಸಬೇಕು, ಸಿಎಂ ಜೊತೆ ಚರ್ಚಿಸಿ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ, ಅವರನ್ನ ವಜಾಗೊಳಿಸಬೇಕು ಅಥವಾ ಅಮಾನತಿನಲ್ಲಿ ಇಡಬೇಕು ಅನ್ನೋದ್ರ ಬಗ್ಗೆ ಸಿಎಂ ಮತ್ತೆ ಮುಖ್ಯ ಕಾರ್ಯದರ್ಶಿ ಅವರೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಸದನಕ್ಕೆ ಉತ್ತರವನ್ನ ಕೊಟ್ರು. ಆದ್ರೆ ಗೃಹ ಸಚಿವರ ಉತ್ತರದಿಂದ ತೃಪ್ತರಾಗದ ಪ್ರತಿಪಕ್ಷಗಳು ತಮ್ಮ ಏನು ಅಮಾನತ್ತಿನ ಬೇಡಿಕೆಯನ್ನ ಪಟ್ಟು ಹಿಡಿದು ಕೂತ್ರು. ಚಿಕ್ಕರಾಯಪ್ಪ ಮತ್ತೆ ಜಯಚಂದ್ರ ವಿರುದ್ಧ ಸಿಬಿಐ ತನಿಖೆ ಆಗಬೇಕು ಅಂತಕ್ಕಂತ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ಹೇರ್ಲಿಕ್ಕೆ ಶುರು ಮಾಡಿದ್ರು. ಆನಂತರ ಸರ್ಕಾರದ ಉತ್ತರಕ್ಕೆ ಬೇಸತ್ತು ಪ್ರತಿಪಕ್ಷಗಳು ಧರಣಿಯನ್ನ ಮಾಡಿದ್ವು. ಕೊನೆಗೆ ಪರಮೇಶ್ವರ್ ಉತ್ತರ ಕೊಡೋದಾಗಿ ತಿಳಿಸಿದಾಗ ಪ್ರತಿಪಕ್ಷಗಳು ತಮ್ಮ ಧರಣಿಯನ್ನ ಹಿಂಪಡೆದಿದ್ರು. ಕೊನೆಗೆ ಕಟ್ಟಕಡೆಯದಾಗಿ ಪ್ರತಿಪಕ್ಷಗಳ ಒತ್ತಡಕ್ಕೆ ಮಣಿದ ಸರ್ಕಾರ ಗೃಹ ಸಚಿವ ಪರಮೇಶ್ವರ್ ಅವರು ಎಸ್.ಸಿ. ಜಯಚಂದ್ರ ಸಚಿವ ಮಹಾದೇವಪ್ಪ ಆಪ್ತ ಅಂತಾನೆ ಹೇಳಲಾಗುವ ಎಸ್.ಸಿ. ಜಯಚಂದ್ರ ಹಾಗೂ ಸಿಎಂ ಆಪ್ತ ಅಂತಕ್ಕಂತ ಚಿಕ್ಕರಾಯಪ್ಪ ಇಬ್ಬರನ್ನು ಸೇವೆಯಿಂದ ಅಮಾನತುಗೊಳಿಸಿರುವುದಾಗಿ ವಿಧಾನ ಪರಿಷತ್ನಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ. ಇಂಥ ಒಂದು ಅಧಿಕಾರಿಗಳ ಈ ಕೃತ್ಯ ವ್ಯವಸ್ಥೆಗೆ ಒಂದು ಅಪಮಾನಕಾರಿಯಾಗಿದೆ. ಆದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ನಾವು ತಗೊಂಡಿದ್ದೇವೆ. ಬ್ಯಾಂಕ್ ಅಧಿಕಾರಿಗಳ ಸಹಕಾರ ಇಲ್ಲದೆ ಈ ಹಣ ಅವರಿಗೆ ರವಾನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬ್ಯಾಂಕ್ ಅಧಿಕಾರಿಗಳಿಂದ ಸಿಕ್ತೋ ಇಲ್ಲ ಅವರಿಗೆ ಹಣದ ಮೂಲ ಬಂದ ಬಗ್ಗೆ ಕೂಡ ತನಿಖೆ ಆಗಬೇಕು ಅಂತ ಹೇಳಿ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಇವತ್ತು ಪರಿಷತ್ನಲ್ಲಿ ಉತ್ತರವನ್ನ ನೀಡಿದ್ದಾರೆ. ಈ ಬಗ್ಗೆಯೂ ತನಿಖೆ ನಡೆಸ್ತೀವಿ. ಸದ್ಯದಲ್ಲಿ ಈ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತಿನಲ್ಲಿಟ್ಟು ಮುಂದೆ ಇವರ ವಿರುದ್ಧ ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಮುಖ್ಯ ಕಾರ್ಯದರ್ಶಿ ಸುಂದರ್ ಕುಂಟಿಯಾ ಮತ್ತೆ ಸಿಎಂ ಸಿದ್ದರಾಮಯ್ಯನವರ ಜೊತೆ ಚರ್ಚಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳೋದಾಗಿ ಇವತ್ತು ಸದನಕ್ಕೆ ಒಂದು ಭರವಸೆಯನ್ನ ಹಾಗೂ ಉತ್ತರವನ್ನ ಪರಮೇಶ್ವರ್ ನೀಡಿರುವಂತದ್ದು. ಶ್ರುತಿ. ಎಸ್ ಅಭಿನಂದನ್, ಈ ವೇಳೆ ನೀವು ಹೇಳಿದ ಪ್ರಕಾರ ಈಗ ಯಾರ ಸಹಾಯ ಇಲ್ಲದೆ ಕೂಡ ಇಷ್ಟೊಂದು ಮೊತ್ತ ಅವರ ಕೈಗೆ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಹಾಗಾಗಿ ಕೆಲವೊಂದಷ್ಟು ಊಹಾಪೋಹಗಳು ಇದ್ರ ಹಿಂದೆ ಕಾಣದ ಕೈಗಳ ಕೈವಾಡ ಇರಬಹುದು ಅಥವಾ ಬ್ಯಾಂಕ್ ಮ್ಯಾನೇಜರ್ಗಳ ಕೈವಾಡ ಕೂಡ ಇರಬಹುದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಯಾವ ರೀತಿ ತನಿಖೆಯನ್ನ ನಡೆಸಬೇಕು ಅನ್ನೋ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ರ ಹೇಗೆ ಅಂತ? ಅದೇ ಶ್ರುತಿ, ಪರಮೇಶ್ವರ್ ಅವರ ಪ್ರಕಾರ ಒಬ್ಬ ಅಧಿಕಾರಿ ನೇರವಾಗಿ ಇಷ್ಟು ಹಣವನ್ನ ಪಡೀಲಿಕ್ಕೆ ಆಗೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ದಿನಕ್ಕೆ 2,000 ರೂಪಾಯಿಗಳನ್ನ ಪಡೀಲಿಕ್ಕೆ ಕಷ್ಟಪಡ್ತಾ ಇರುವಾಗ ಈ ಅಧಿಕಾರಿಗಳು ಸಾವಿರಾರು ಕೋಟಿ ರೂಪಾಯಿಗಳನ್ನ ಹೊಂದಲಿಕ್ಕೆ ಹೇಗೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಉದ್ಭವ ಆಯ್ತು. ಕಡೆಯದಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಒಂದು ಉತ್ತರವನ್ನ ಹುಡುಕಬೇಕಿದೆ. ಈ ಅಧಿಕಾರಿಗಳಿಗೆ ಹಣ ಬಂದಿದ್ದಾದ್ರೂ ಹೇಗೆ, ಇವರಿಗೆ ಹೇಗೆ ಸಂದಾಯ ಆಯ್ತು, ಈ ಬಗ್ಗೆಯೂ ಕೂಡ ಕಾನೂನಿನಲ್ಲಿ ಇರ್ತಕ್ಕಂಥ ಅವಕಾಶಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸಚಿವರು ಗೃಹ ಸಚಿವ ಪರಮೇಶ್ವರ್ ಇವತ್ತು ಸದನಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಅದೇ ಮುಖ್ಯಮಂತ್ರಿ ಮತ್ತೆ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ನಡೆಸಿ ನಂತರ ಯಾವ ಕಾನೂನಿನಲ್ಲಿ ಇವರಿಗೆ ಹಣ ಬಂದ ಮೂಲಕ ಬ್ಯಾಂಕಿನವರ ವಿರುದ್ಧ ತನಿಖೆ ಮಾಡಲಿಕ್ಕೆ ಯಾವ ಅವಕಾಶಗಳಿದೆ, ಐಟಿ ಅವರಿಗೆ ಶಿಫಾರಸು ಮಾಡಬೇಕಾ, ಇಡಿ ಅವರಿಗೆ ಶಿಫಾರಸು ಮಾಡಬೇಕಾ ಅನ್ನೋದ್ರ ಬಗ್ಗೆ ಸಿಎಂ ಮತ್ತೆ ಮುಖ್ಯ ಕಾರ್ಯದರ್ಶಿ ಜೊತೆ ಚರ್ಚೆ ನಡೀಬೇಕು. ಚರ್ಚೆ ನಡೆದ ನಂತರವಷ್ಟೇ ಸೂಕ್ತ ಕ್ರಮವನ್ನ ಕೈಗೊಳ್ಳಲಾಗುವುದು. ನಿಮ್ಮ ಒತ್ತಡಕ್ಕಾಗಿ ಸದ್ಯಕ್ಕೆ ಪ್ರಾಥಮಿಕ ಹಂತದ ಕ್ರಮವನ್ನ ಕೈಗೊಳ್ಳೋದಾದ್ರೆ ಈ ಇಬ್ಬರು ಅಧಿಕಾರಿಗಳನ್ನ ಅಮಾನತಿನಲ್ಲಿ ಇಡುವುದಾಗಿ ಪರಿಷತ್ತಿನ ಸದನಕ್ಕೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಉತ್ತರ ನೀಡಿದ್ದಾರೆ. ಓಕೆ ಅಭಿನಂದನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಇದು ಚಿಕ್ಕರಾಯಪ್ಪ ಜಯಚಂದ್ರ ನಿವಾಸಗಳ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಳಿಯಲ್ಲಿ ಒಟ್ಟು 6 ಕೋಟಿ ನಗದು 9 ಕೆಜಿ ಚಿನ್ನಾಭರಣ ಕೂಡ ಪತ್ತೆಯಾಗಿತ್ತು. ಸುಮಾರು 5 ಕೋಟಿ ಮೌಲ್ಯದ 9 ಕೆಜಿ ಚಿನ್ನಾಭರಣ ಅವರ ನಿವಾಸಗಳಲ್ಲಿ ಪತ್ತೆಯಾಗಿತ್ತು. 5.7 ಕೋಟಿ ರೂಪಾಯಿ 2,000 ಮುಖಬೆಲೆಯ ಹೊಸ ನೋಟುಗಳು ಕೂಡ ಪತ್ತೆಯಾಗಿತ್ತು. ಹಾಗಾಗಿ ಅಷ್ಟೊಂದು ದುಡ್ಡು ಅವರ ನಿವಾಸದಲ್ಲಿ ಹೇಗೆ ಬಂತು, ಯಾರೆಲ್ಲ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಆಗಬೇಕಾಗಿದೆ. ತಪ್ಪು ಯಾರೇ ಮಾಡಿದ್ರು ಕೂಡ ಅಂಥವರ ವಿರುದ್ಧ ತಕ್ಕ ಶಿಕ್ಷೆ ಆಗುತ್ತೆ ಅನ್ನೋ ಬಗ್ಗೆ ಇವತ್ತು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿರುವಂತದ್ದು. ಹಾಗೆ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಈಗಾಗಲೇ ಅಮಾನತು ಮಾಡಿ ಆದೇಶವನ್ನ ಕೂಡ ಕೊಟ್ಟಿದ್ದಾರೆ. ಅವರು ಅಧಿಕಾರಿಗಳು ಸಿಎಂಗೆ ಆಪ್ತರಲ್ಲ, ಹಾಗಾಗಿ ಇದರ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ, ಅವರ ಕೈಗೆ ಅಷ್ಟೊಂದು ಮೊತ್ತ ಹೇಗೆ ಬಂತು, ಈ ಬಗ್ಗೆ ಸೂಕ್ತ ತನಿಖೆ ಕೂಡ ಆಗುತ್ತೆ ಅನ್ನೋ ಬಗ್ಗೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಗೃಹ ಸಚಿವ ಪರಮೇಶ್ವರ್ ಇವತ್ತು ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿ ಘೋಷಣೆ ಮಾಡಿರುವಂತದ್ದು. ಅದು ಕೂಡ ಪ್ರತಿಪಕ್ಷಗಳು ಪಟ್ಟು ಹಿಡಿದುವು. ಇಬ್ರು ಅಧಿಕಾರಿಗಳನ್ನ ಈ ಕೂಡಲೇ ಅಮಾನತು ಮಾಡಬೇಕು ಅನ್ನೋ ಬಗ್ಗೆ ಪಟ್ಟು ಹಿಡಿದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪರಮೇಶ್ವರ್ ಕೂಡ ಅವರಿಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ. ಈ ವೇಳೆ ಒಂದಷ್ಟು ಮಾಹಿತಿಗಳನ್ನ ಕೂಡ ಅವರು ಹೊರಹಾಕಿದ್ರು. ಇಬ್ರು ಅಧಿಕಾರಿಗಳು ಸಿಎಂಗೆ ಆಪ್ತರು ಅನ್ನೋ ಒಂದು ಮಾತು ಏನಿತ್ತು, ಆದ್ರೆ ಇಬ್ರು ಅಧಿಕಾರಿಗಳು ಸಿಎಂಗೆ ಆಪ್ತರಲ್ಲ, ಹಾಗಾಗಿ ಭ್ರಷ್ಟ ಅಧಿಕಾರಿಗಳು ಇವರಾಗಿದ್ದಾರೆ. ಇವರ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ, ಈ ಒಂದು ಕೃತ್ಯದ ಹಿಂದೆ ಯಾರೆಲ್ಲ ಶಾಮೀಲಾಗಿದ್ದಾರೆ ಆ ಬಗ್ಗೆ ತನಿಖೆ ಆಗುತ್ತೆ. ತಪ್ಪು ಸಾಬೀತಾದ್ಮೇಲೆ ಅಂಥವರ ವಿರುದ್ಧ ಸೂಕ್ತ ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನೋ ಬಗ್ಗೆ ಪರಮೇಶ್ವರ್ ಮಾತನಾಡಿದ್ದಾರೆ.